uh, coming back to our another important concept which we have already done, arc subtended by an angle subtended by an arc at the center. Our concept ಗೆ ಬರೋದಾದ್ರೆ, now look at this. AC, what is AC? Arc. And what is angle AOC? It's an angle subtended by an arc at the center. Correct. Now, if you consider the same arc is also subtending some angle on the circumference. Correct. So, what does our theorem says? The angle subtended by an arc at the center is double the angle subtended by the arc on the circumference. That means angle AOC is double the angle ABC. Correct? What is angle AOC given here? 36, which is equal to twice angle ABC. So angle ABC ಎಷ್ಟು ಬರುತ್ತೆ ನನಗೆ? ABC is equal to 18. Correct? ABC is equal to 18. But ನನಗೆ ಅವ್ರು ಕೇಳಿರೋದೇನು? BPQ. ಎಲ್ಲಿದೆ BPQ? BPQ. ಕರೆಕ್ಟಾ? Now ಈ ಆಂಗಲ್ ಗೊತ್ತಾಯ್ತು ನನಗೆ. ಕರೆಕ್ಟ್? ಈ ಆಂಗಲ್ ಗೊತ್ತಾಯ್ತು. ಇನ್ನೊಂದು ನಾನು ಅವಲೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿದೆ ನಾನು. ABP ಟ್ರಯಾಂಗಲ್ ಆದರೆ, ನಾವು ಇಫ್ ದಿಸ್ ಈಸ್ ಟ್ರಯಾಂಗಲ್ ಆದರೆ ವಾಟ್ ಈಸ್ ದಿಸ್ ಆಂಗಲ್? Exterior angle. So exterior angle is equal to the sum of interior opposite angle. This angle must be equal to this and this. Correct? Now ಇದನ್ನ ಇಲ್ಲಿ ಅಬ್ಸರ್ವ್ ಮಾಡಿ. ಈ ಟ್ರಯಾಂಗಲ್ಗೆ ABP ಟ್ರಯಾಂಗಲ್ಗೆ ಇದು ಎಕ್ಸ್ಟೀರಿಯರ್ ಆಂಗಲ್ ಆದರೆ ಐ ಶುಡ್ ನೋ ದಿಸ್ ಆಂಗಲ್ ಆ್ಯಂಡ್ ದಿಸ್ ಆಂಗಲ್. ಕರೆಕ್ಟ್? ನನಗೆ ಈ ಆಂಗಲ್ ಆಲ್ರೆಡಿ ಗೊತ್ತು. ಈ ಆಂಗಲ್ ಎಷ್ಟು? 90 ಡಿಗ್ರಿ. ಯಾಕೆ? ಟ್ಯಾಂಜೆಂಟ್ ಆ್ಯಂಡ್ ರೇಡಿಯಸ್ ವಿಲ್ ಆಲ್ವೇಸ್ ಬಿ ಪರ್ಪೆಂಡಿಕ್ಯುಲರ್. ದಿಸ್ ವಿಲ್ ಬಿ 90. ಸೊ 90 ಪ್ಲಸ್ 18 ಎಷ್ಟಾಯಿತು ನನಗೆ? 108. ಸೊ ದಿಸ್ ಇಸ್ ದ ಸೊಲ್ಯೂಷನ್. ದಿಸ್ ಇಸ್ ದ ಸೊಲ್ಯೂಷನ್. ಅರ್ಥ ಆಯ್ತಾ? ಸೊ ಏನು ಯೂಸ್ ಮಾಡಿದ್ವಿ ಇಲ್ಲಿ? ಆಂಗಲ್ ಸಬ್ಟೆಂಡ್ ಬೈ ಅನ್ ಆರ್ಕ್ ಎಟ್ ದ ಸೆಂಟರ್ ಈಸ್ ಡಬಲ್ ದ ಆಂಗಲ್ ಸಬ್ಟೆಂಡೆಡ್ ಬೈ ದ ಸೇಮ್ ಆರ್ಕ್ ಆನ್ ದ ಸರ್ಕಂಫರೆನ್ಸ್. ಮಾಡಿದ್ವಿ ಅಲ್ವಾ ಇದನ್ನ? ಸೊ ಆ ಬೇಸಿಸ್ ಮೇಲೆ ದಿಸ್ ಕ್ವೆಶನ್. ಕ್ಲಿಯರ್? ಅರ್ಥ ಆಯ್ತಾ? ಅಷ್ಟು ಮಾಡಿದ್ಮೇಲೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ ನಾವು. ಎಗೇನ್ ಅವರ್ ಟ್ರಯಾಂಗಲ್ ಪ್ರಾಪರ್ಟಿಗೂ ಓದ್ವಿ ನಾವು. ದಟ್ಸ್ ವಾಟ್ ಐ ಆಲ್ವೇಸ್ ಟೆಲ್. ಜಾಮಿಟ್ರಿನಲ್ಲಿ ವಿ ಕೆನಾಟ್ ಸ್ಟಿಕ್ ಟು ಒನ್ ಪರ್ಟಿಕ್ಯುಲರ್ ಟಾಪಿಕ್. ಅದರಲ್ಲಿ ನಡುವೆ ಆ ಸರ್ಕಲ್ಸ್ ಮಾಡ್ತಾ ಇದೀವಿ ಅಂದ್ರೂ ವಿ ಗೆಟ್ ಸೋ ಮೆನಿ ಅದರ್ ಕಾನ್ಸೆಪ್ಟ್ಸ್ ಲೈಕ್ ಟ್ರಯಾಂಗಲ್ಸ್ ಇರ್ಬೋದು, ಪ್ಯಾರಲಲ್ ಲೈನ್ಸ್ ಇರ್ಬೋದು, ಓದಾಗ್ತದೆ, ಅವೆಲ್ಲದೂ ಗೊತ್ತಿರಬೇಕು. ಓಕೆ? ಓಕೆ, ಇಲ್ಲಿ ನೋಡೋಣ. ಟೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಇವನ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಬಗ್ಗೆ ಮಾತಾಡಿದ್ವಿ ಅಲ್ವಾ ನಾವು? ಏನು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಟು ಆರ್ ಸೇಮ್ ಸೆಂಟರ್. ಸೊ ಫಸ್ಟ್ ಅದು ಹಾಕೋತೀನಿ ಸುಮ್ಮನೆ, ಟು ಸರ್ಕಲ್ಸ್. ಓಕೆ, ಟು ಕಾನ್ಸೆಂಟ್ರಿಕ್ ಸರ್ಕಲ್ ಆಗ್ತದೆ. ಬಿಕಾಸ್ ಡಯಾಗ್ರಾಮ್ ಕೊಡದೇ ಇದ್ದಾಗ ನಿಮ್ಮ ಅನಾಲಿಸಿಸ್ ಭಾಳ ಇಂಪಾರ್ಟೆಂಟು. ಡಯಾಗ್ರಾಮ್ ಕೊಟ್ಟರೆ ಅಟ್ಲೀಸ್ಟ್ ಬೇಗ ಅಟೆಂಡ್ ಮಾಡ್ಬೋದು. ಡಯಾಗ್ರಾಮ್ ಕೊಟ್ಟಿಲ್ಲ ಅಂದರೆ ನೀವು ಅದನ್ನು ಹಾಕೋಬೇಕು. ಓಕೆ, ಟು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಹ್ಯಾವಿಂಗ್ ಅ ಕಾಮನ್ ಸೆಂಟರ್ O. ಓಕೆ, ಕಾಮನ್ ಸೆಂಟರ್ O ಆ್ಯಂಡ್ ಅ ಕಾರ್ಡ್ AB of outer circle intersect the inner circle at points C and D. Andre this is chord AB. Correct? AB is a chord for an outer circle which intersects the inner circle. Inner circle ge intersect ಮಾಡುತ್ತೆ ಎಲ್ಲಿ? C and D. Now if the distance of the chord from the center is 3 centimeter. So that means from the center, if the distance is 3 centimeter, I'll give it as M. So distance ಅಂತ ತಕ್ಷಣ ನಾನು ಏನು ಬರೀಕೋಬೇಕಲ್ಲಿ? ಪರ್ಪೆಂಡಿಕ್ಯುಲರ್. ಕರೆಕ್ಟ್? ನಾವು ಅದು ಪರ್ಪೆಂಡಿಕ್ಯುಲರ್ ಹಾಕಿದ ತಕ್ಷಣ ಇನ್ನೊಂದೇನು ಅರ್ಥ ಆಗುತ್ತೆ ನನಗೆ? ದಿಸ್ ಟು ಆರ್ ಈಕ್ವಲ್. ಓಕೆ, ಔಟರ್ ರೇಡಿಯಸ್ ಈಸ್ 13 ಸೆಂಟಿಮೀಟರ್. ಔಟರ್ ರೇಡಿಯಸ್ ಈಸ್ 13 centimeter. Okay, and the inner radius is 7 centimeter. ಇಲ್ಲಿಂದ ಇಲ್ಲಿಗೆ 7 centimeter. Okay, then find the length of AC. ಇದು AC ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ನಾನು ಇವಾಗ. ಗೊತ್ತಾಗ್ತಾ ಇದೆಯಾ? ಸೊ ನಾವು ಇದನ್ನ ಇವಾಗ ಸರ್ಕಲ್ ಇಂದ ಆಚೆ ತೆಗೆದ್ಬಿಟ್ಟು ಜಸ್ಟ್ ಈ ಡಯಾಗ್ರಾಮ್ ಮಾತ್ರ ಹಾಕೋತೀನಿ. ಇದು 90 ಡಿಗ್ರಿ ಇದೆ, ಇಲ್ಲಿ C ಇದೆ, ಇಲ್ಲಿ A ಇದೆ, ಇದು 13 ಸೆಂಟಿಮೀಟರು, ಇದು 7 ಸೆಂಟಿಮೀಟರು, ಇದು 3 ಸೆಂಟಿಮೀಟರ್. OM ಕರೆಕ್ಟ್ ಆಗಿದೆಯಾ? ಹೌದಾ? ಸೊ ನಾವು ನನಗೆ ಈ ಲೆಂತ್ ಬೇಕು.
ದಿಸ್ ಲೆಂತ್ ಇಸ್ ನಾಟ್ ಪಾರ್ಟ್ ಆಫ್ ಎನಿ ರೈಟ್ ಆಂಗಲ್ ಟ್ರಯಾಂಗಲ್, ಕರೆಕ್ಟಾ? ಬಟ್ ಆದರೆ ಐ ಹ್ಯಾವ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್, ಯಾವುದದು? OMA, ಕರೆಕ್ಟ್? OMA ಇದು 90 ಡಿಗ್ರಿ ಇದೆ. ಸೊ ದೇರ್ಫೋರ್ ಇದಕ್ಕೆ ನಾನು ಪೈಥಾಗರಸ್ ಥಿಯರಮ್ ಹಾಕೋಬೋದಾ? ಹಾಕೋಬೋದಲ್ವಾ? ಸೊ ಏನಾಗುತ್ತೆ ಇವಾಗ ಪೈಥಾಗರಸ್ ಥಿಯರಮ್ ಹಾಕಿದ್ರೆ ನನಗೆ ಇನ್ ಟ್ರಯಾಂಗಲ್ AOM by Pythagoras theorem OA square is equal to AM square plus OM square. So 13 square is equal to AM square plus OM ಅಂದ್ರೆ ಎಷ್ಟು? 3 square. So ಇದೆಷ್ಟಿದು? 169 minus 9 is equal to AM square ಅಥವಾ AM square is equal to 160. Correct? 160 is not a perfect square, but still ನಾನು ಏನು ಮಾಡ್ಕೋಬೋದು ಇಲ್ಲಿ ಇವಾಗ ಇದನ್ನ 16 into 10 ಅಂತ ಬರೀಬೋದಲ್ವಾ? ಇದನ್ನ 16 into 10, correct? AM is equal to square root of 16 into 10. But we know the square root of 16 is to 4. ಅದನ್ನ ಮಾತ್ರ ಆಚೆ ತೆಗಿತೀನಿ. 4 root 10 centimeter. ಯಾವುದಿದು? AM. ಕ್ಲಿಯರ್? ಏನು ಗೊತ್ತಾಯ್ತು ಇವಾಗ? AM ಗೊತ್ತಾಯ್ತು. ಈಗ ನನಗೆ ಇದು ಬೇಕು ಅಂದರೆ ನನಗೆ ಇದು ಗೊತ್ತಾಗಬೇಕು. ಇವಾಗ ಇದು ಗೊತ್ತಾದರೆ ದಿಸ್ ಎಂಟೈರ್ ಥಿಂಗ್ ಮೈನಸ್ ದಿಸ್ ವಿಲ್ ಗಿವ್ ಯು ದಿಸ್, ಕರೆಕ್ಟ್? ಸೊ ಒಂದು ಟ್ರಯಾಂಗಲ್ ತೊಗೊಂಡು ಅದು ಮಾಡಿದೆ. ಈಗ ಇನ್ನೊಂದು ಟ್ರಯಾಂಗಲ್ ತೊಗೋತೀನಿ. ಯಾವುದಾದ್ರು ಇನ್ನೊಂದು ಟ್ರಯಾಂಗಲ್ಲು? OCM, ಕರೆಕ್ಟ್? ಇನ್ ಟ್ರಯಾಂಗಲ್ OCM ಬೈ ಪೈಥಾಗರಸ್ ಥಿಯರಮ್ ಏನಾಗುತ್ತೆ ನನಗೆ? OC ಸ್ಕ್ವೇರ್ ಇಸ್ ಈಕ್ವಲ್ ಟು CM ಸ್ಕ್ವೇರ್ ಪ್ಲಸ್ OM ಸ್ಕ್ವೇರ್. 7 square 49 is equal to CM square plus 9. So 40 is equal to CM square. CM is equal to square root of 4 into 10, which is equal to 2 root 10. Correct? ಅರ್ಥ ಆಯ್ತಾ? ಕ್ಲಿಯರ್? ನಾವು ಇಲ್ಲಿಂದ ಇಲ್ಲಿಗೆ ಲೆಂತ್ ಗೊತ್ತಾಯಿತು. ಎಷ್ಟು? 4 root 10. ಇಲ್ಲಿಂದ ಇಲ್ಲಿಗೆ ಗೊತ್ತಾಯಿತು 2 root 10. ಇದೆಷ್ಟು ಬರುತ್ತೆ? ಮತ್ತೆ ಡಯಾಗ್ರಾಮ್ ನೋಡಿದ್ರೆ ಹೇಳ್ಬೋದು ನಾನು. ನನಗೆ ಅವ್ರು AC ಕೇಳಿದಾರಲ್ವಾ? AC is nothing but AM minus CM, ಕರೆಕ್ಟಾ? This AM minus this CM will give you this AC. So therefore AM ಎಷ್ಟಿದೆ ನನಗೆ? 4 square root of 10 minus 2 square root of 10 which is equal to 2 square root of 10. ಇದು ಆಪ್ಷನ್ ಇದೆ. This is the answer. ಗೊತ್ತಾಗ್ತಾ ಇದೆಯಾ? ಇದು ಸ್ವಲ್ಪ ಟ್ರಿಕಿ ಪಾರ್ಟ್. ಒಂದು ಟ್ರಯಾಂಗಲ್ ಎರಡು ಟ್ರಯಾಂಗಲ್ ತೊಗೊಂಡು ಮಾಡ್ಕೋಬೇಕಾಗಿದ್ದು, ಗೊತ್ತಾಯ್ತಾ? ಸೊ ಡಯಾಗ್ರಾಮ್ ಹಾಕೋಬೇಕು. ಇಲ್ಲಿದೆ ಅಂತ ಗೊತ್ತಾದಾಗ ಸೊ ಯು ಅಂಡರ್ಸ್ಟ್ಯಾಂಡ್ ದಿಸ್. ಎಲ್ಲೆಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಬರುತ್ತೆ ಅಲ್ಲಿ ಪೈಥಾಗರಸ್ ಅಪ್ಲೈ ಮಾಡ್ಬೋದು. ಇಫ್ ಅಟ್ ಆಲ್ ಇಫ್ ದರ್ ಇಸ್ ನೋ ರೈಟ್ ಆಂಗಲ್ ಟ್ರಯಾಂಗಲ್, ಈ ಥರ ಏನೋ ಒಂದು ಟ್ರಿಕ್ ಇರುತ್ತೆ ದಟ್ ವಿ ಹ್ಯಾವ್ ಟು ಅನಲೈಸ್. ಓಕೆ, ಕ್ಲಿಯರ್? In the given figure, angle BCD is equal to, angle BCD is equal to, see ಇಲ್ಲಿ ನನಗೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಪ್ಲೈ ಮಾಡ್ಬೋದು, ಆರ್ಕ್ ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು, ಹೌದಲ್ವಾ? ABCD is what? ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಯೂಸ್ ಮಾಡೋಕ್ಕಾಗುತ್ತಾ ನೋಡಿ. ಸಿ ನನಗೆ BCD ಆಂಗಲ್ ಬೇಕು ಅಂದರೆ ನನಗೆ BAD ಆಂಗಲ್ ಗೊತ್ತಿದ್ರೆ ಈಸಿ, ಕರೆಕ್ಟಾ? ಬಿಕಾಸ್ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ. ಬಟ್ ಡು ಐ ನೋ ಆಂಗಲ್ BAD? ನೋ, ಕರೆಕ್ಟ್ ಅಲ್ವಾ? ಈಗ ನೋಡಿ ಇಲ್ಲಿ ಅವ್ರು ನನಗೆ ಕೇಳಿರೋದೇನು? ಆಂಗಲ್ BCD, ಕರೆಕ್ಟ್? ಸೊ ಆಂಗಲ್ BCDಗೆ ಅಪೋಸಿಟ್ ಆಂಗಲ್ ಯಾವುದು? BAD. ಸೊ ನನಗೆ ವಿ ನೋ ದಟ್ ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಸೊ ಇದು ಗೊತ್ತಿದ್ರೆ ನನಗೆ ಇದು ಬರುತ್ತೆ. ಬಟ್ ಆ BAD ಆಂಗಲ್ ಗೊತ್ತಿದೆಯಾ ನನಗೆ? ಇಲ್ಲ, ಹೌದಲ್ವಾ? ಅದಕ್ಕೆ ಕಂಡುಹಿಡಿಯೋಕ್ಕಾಗತ್ತಾ? ಸೊ ಯಾವಾಗ ರಿವರ್ಸ್ ಇಂಜಿನಿಯರಿಂಗ್ ಥರ ಹೋಗ್ಬೇಕು ನೀವು. ಏನು ಬೇಕು ಅದನ್ನು ಅಚೀವ್ ಮಾಡೋಕ್ಕೆ ಹೆಂಗೆ ಹೋಗ್ಬೇಕು, ಒಂದು ಉಲ್ಟಾ ಸ್ಟೆಪ್ಪು. ಈಗ ನಾವು ಈ ಫುಲ್ ಆಂಗಲ್ ಗೊತ್ತಾದರೆ ನನಗೆ ಬರುತ್ತೆ. ಈ ಆಂಗಲ್ ಆಲ್ರೆಡಿ ಗೊತ್ತು. ಸೊ ಈಗ ನೆಕ್ಸ್ಟ್ ಏನು, ನನಗೆ ಈ ಆಂಗಲ್ನ ಕಂಡುಹಿಡಿಯಬೇಕು. ಯಾವುದಾದ್ರು ಆಂಗಲ್ಲು? CAD, ಕರೆಕ್ಟಾ? ನಾವು ವಾಟ್ ಈಸ್ ದಿಸ್ CD? Arc. This arc is subtending some angle here. ಎಷ್ಟಿದು? 70, ಕರೆಕ್ಟಾ? ನೋಡಿ, ಆಂಗಲ್ ಕನ್ಸಿಡರಿಂಗ್ ಎನ್ ಆರ್ಕ್, ಇದನ್ನೆಲ್ಲ ಬರೀ ನೆಸೆಸಿಟಿ ಇಲ್ಲ. ಕನ್ಸಿಡರಿಂಗ್ ಎನ್ ಆರ್ಕ್ CD. ನಾವು ಆಂಗಲ್ CBD ಎಷ್ಟಿದೆ? 70, ಕರೆಕ್ಟಾ? ನಾವು ಅಬ್ಸರ್ವ್ ಮಾಡಿ, ದ ಸೇಮ್ CD ಈ ಸಬ್ಟೆಂಡಿಂಗ್ ಒನ್ ಮೋರ್ ಆರ್ಕ್ ಆನ್ ದ A, ಕರೆಕ್ಟಾ? ಎಕ್ಸ್ಪ್ಲೇನ್ ಮಾಡಿದ್ದೆ ನನಗೆ. ಏನಾಗಿರ್ಬೇಕು ಅವೆರಡು ಆಂಗಲು? ಈಕ್ವಲ್ ಆಗಿರ್ಬೇಕು, ಸೇಮ್ ಆರ್ಕ್. ಸೊ ಆಂಗಲ್ CAD ಇಸ್ ಈಕ್ವಲ್ ಟು ಆಂಗಲ್
ಸಿ ಬಿ ಡಿ. ಏನಕ್ಕೆ ಇದು? ಆಂಗಲ್ಸ್ ಇನ್ ಅ ಸೇಮ್ ಸೆಗ್ಮೆಂಟ್. ಹೌದಾ? ಇದನ್ನ ಹೆಂಗೆ ವೆರಿಫೈ ಮಾಡ್ತೀರಾ? ಇಲ್ಲಿ ನೋಡಿ, ಸಿ ಆ್ಯಂಡ್ ಡಿ, ಸಿ ಆ್ಯಂಡ್ ಡಿ ಅವೆರಡು ಎಂಡ್ ಪಾಯಿಂಟ್ಸ್ ಆಫ್ ಎನ್ ಆರ್ಕ್. ಆ ಆರ್ಕಿಂದ ಅದು ಎಲ್ಲಾದರೂ ಸಬ್ಟೆಂಡ್ ಮಾಡಲಿ ಸರ್ಕಂಫರೆನ್ಸ್ ಮೇಲೆ, ಆಲ್ ದೋಸ್ ಆಂಗಲ್ಸ್ ಆರ್ ಸೇಮ್. ಓಕೆ, ಸೊ ಇದೆಷ್ಟಾಯ್ತು ಇವಾಗ? 70. ಇವಾಗ ಅಬ್ಸರ್ವ್ ಮಾಡಿ, ಇದೆಷ್ಟಾಯ್ತು ನನಗೆ? 70. ಹೌದಲ್ವಾ? ಸೊ ನಾವು ಓಲ್ ಟುಗೆದರ್ ಆಂಗಲ್ ಬಿ ಎ ಡಿ ಎಷ್ಟಾಯ್ತು ನನಗೆ ಇವಾಗ? 100. ಕರೆಕ್ಟಾ? ಸೊ ಬಿ ಎ ಡಿ ಇಸ್ 100. ನಾವು ಕಮ್ ಬ್ಯಾಕ್ ಹಿಯರ್. ಇಲ್ಲಿ ಎಷ್ಟು ಬರ್ಬೋದು ನಾನು? 100 ಇಸ್ ಈಕ್ವಲ್ ಟು 180. ಇದು ಯಾವುದಿದು? ಬಿ ಸಿ ಡಿ. ಸೊ ಬಿ ಸಿ ಡಿ ಎಷ್ಟಾಯ್ತು ಇವಾಗ? 80. ಕ್ಲಿಯರ್? ಸೊ ಇದು ಆಪ್ಷನ್ ಇಲ್ಲಿ ಆಪ್ಷನ್ ಇಲ್ಲ ಇಲ್ಲಿ ಕೆಳಗಡೆ. ಸೊ ಆಂಗಲ್ ಬಿ ಸಿ ಡಿ ಶುಡ್ ಬಿ ಈಕ್ವಲ್ ಟು 80 ಡಿಗ್ರಿ. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಆಸ್ಡ್. ಓಕೆ, ಕ್ಲಿಯರ್? ಅರ್ಥ ಆಯ್ತಾ? ಸಿ ಎಲ್ಲಾದರೂ ನೀವು ಪ್ರಾಪರ್ಟಿ ಗೊತ್ತಿದ್ರೆ ಇವೆಲ್ಲ ಅಪ್ಲೈ ಮಾಡ್ತಾ ಹೋಗ್ತೀರಾ. ಓಕೆ, ದ ಮೇಜರ್ ಥಿಂಗ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಸೆಕೆಂಡರಿ. ಬೇಸಿಕ್ಸ್ ಅರ್ಥ ಆದರೆ ಏನು ಅಪ್ಲೈ ಮಾಡಬೇಕು ಅಂತ ಗೊತ್ತಾಗುತ್ತೆ. ಈ ಥರ ಡಯಾಗ್ರಾಮ್ ಕೊಟ್ಟಾಗ ವಾಟ್ ಆರ್ ದ ಥಿಂಗ್ಸ್ ಯು ಅಬ್ಸರ್ವ್? ಆರ್ಕ್ ಪ್ರಾಪರ್ಟಿ ಯೂಸ್ ಆಗುತ್ತಾ? ಟ್ರಯಾಂಗಲ್ ಪ್ರಾಪರ್ಟಿ ಯೂಸ್ ಆಗುತ್ತಾ? ಸೈಕ್ಲಿಕ್ ಪ್ರಾಪರ್ಟಿ ಯೂಸ್ ಆಗುತ್ತಾ? ಗೊತ್ತಾಗ್ತಾ? ಫಸ್ಟ್ ಅದನ್ನು ತೊಗೊಂಬರ್ಬೇಕು ಲಿಸ್ಟ್ನ. ಗೊತ್ತಾಗ್ತಾ ಇದೆಯಾ? ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೋ ಒಂದು ಪಿ ಯು ಸಿ ಕಾಲೇಜಿಗೆ ಸೇರ್ಬೇಕು, 10th ಮುಗಿಸಿರ್ತೀರಾ, ಪಿ ಯು ಸಿ ಕಾಲೇಜಿಗೆ ಹೋಗ್ಬೇಕು ಅಂತ ಇರ್ತೀರಾ ಅಂದರೆ ಏನು ಮಾಡ್ತೀರಾ? ಫಸ್ಟು ಲಿಸ್ಟ್ ಆಫ್ ಪಿ ಯು ಸಿ ಕಾಲೇಜಸ್ ಮೊದಲು ತಲೆಗೆ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಬಂದ ಮೇಲೆ ಇದು ನನಗೆ ಡಿಸ್ಟೆನ್ಸ್ ದೂರ ಇದೆಯಾ, ಓಕೆ ಡಿಸ್ಟೆನ್ಸ್ ಹತ್ರ ಇರೋದು ನಾನು ಒಂಥರ ಕನ್ಸಿಡರ್ ಮಾಡೋಣ. ಈ ಥರ ನಿಮ್ಗೆ ಏನು ಕ್ರೈಟೀರಿಯಾ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟು. ಸೊ ಹಿಂಗೆ ಬಂದಾಗ ಇದಕ್ಕೆ ಆರ್ಕು ಇವೆಲ್ಲ ಪ್ರಾಪರ್ಟೀಸ್ ಲಿಸ್ಟ್ ಆಗಬೇಕು. ನಿಮಗೆ ಒಂದೊಂದೇ ಅಪ್ಲೈ ಮಾಡ್ತಾ ಬರ್ಬೇಕು. ನಾನು ಅದನ್ನ ಹಾಕ್ಲಾ ಇದನ್ನ ಹಾಕ್ಲಾ ಅಂತೇಳಿ. ಗೊತ್ತಾಗ್ತಾ ಇದೆಯಾ? ಓಕೆ. Parallel chords of a circle whose diameter is 13 cm are respectively 5 cm and 12 cm in length if both chords are on the same side of the diameter. Now, this is important. If this is a circle, two parallel chords are on the same side of the diameter. That one side, opposite irangilla, one side. So, ee tara hakote two sides. Opposite sides andre ಇಲ್ಲೊಂದು ಇಲ್ಲೊಂದು. ಗೊತ್ತಾಗ್ತಾ ಇದೆಯಾ? ಇದವ್ರು ಈ ತರ ಕೊಟ್ಟಿದ್ದಾರೆ, ಸೇಮ್ ಸೈಡ್ ಆರ್ ರೆಸ್ಪೆಕ್ಟಿವ್ಲಿ 5 cm and 12 cm. ಸೊ ನಾವು ಈ ತರ ಇದ್ದಾಗ ವಿಚ್ ಇಸ್ 5 cm and which is 12 cm, the one which is nearer to the center will be the biggest. ಇನ್ನು ಹತ್ರ ಬಂದು ಡಯಾಮೀಟರ್ ಆದ್ರೆ then that will be the biggest. ಗೊತ್ತಾಗ್ತಾ ಇದೆಯಾ? ಸೊ ನಾವು ಇದರಲ್ಲಿ ಇವಾಗ are respectively 5 cm and 12 cm in length. So 5 cm ಆದರೆ this will be 5/2, this will be 5/2. Correct? If this is perpendicular, each will be half, which I have already told. When I draw a perpendicular from the center to a chord, it bisects the chord. 12 cm. So then this will be 6, this will be 6. Clear? Clear? And then two parallel chords of circle whose diameter is 13 cm. If diameter is 13, what is the radius? 13/2. Radius will be half of the diameter. So now this will be 13/2. Correct? Radius. Clear? This will be again 13/2. Now A, B, C, D, O, M, N. How then kelidare? Then the distance between these chords, then what do you find here? First, ಏನು find out ಮಾಡ್ತೀರಾ? Distance between chords, ಯಾವ ಲೆಂತ್ ಅಲ್ಲಿ find out ಮಾಡ್ತೀರಾ? Two chords ಇದೆ, distance between the chords ಯಾವುದು ಅಲ್ಲಿ? ಏನು find out ಮಾಡಬೇಕು? Two chords, ಅದೆರಡು ನಡುವೆ ಡಿಸ್ಟೆನ್ಸ್ ಯಾವುದು? ಅದ್ರ ಡಯಾಗ್ರಾಮ್ ಅಲ್ಲೇ ಕಾಣಿಸುತ್ತಲ್ಲ, MN. ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ಡ್ಸ್, MN. ಸಿ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಕ್ವಶನ್ ಏನು ಅಂತ ಅರ್ಥ ಆದರೆ ಮಾತ್ರ ಸೊಲ್ಯೂಷನ್ಗೆ ಹೋಗ್ಬೇಕು. ನಾನು ಕ್ವಶನೇ ಅರ್ಥ ಆಗಿಲ್ಲ ಅಂದ್ರೆ ಏನು ಸೊಲ್ಯೂಷನ್ ಮಾಡ್ತೀರಾ ಅಲ್ವಾ? ಸೊ ಮೊದಲು ಅದನ್ನು ಅರ್ಥ ಮಾಡ್ಬೇಕು. ಏನು ಫೈಂಡ್ ಔಟ್ ಮಾಡ್ಬೇಕು ನಾನು? MN. ಓಕೆ, ಸೊ ಈ MN ಫೈಂಡ್ ಔಟ್ ಮಾಡಬೇಕಾದ್ರೆ ನಾನು ಇದು ಯಾವುದೇ ಒಂದು ಟ್ರಯಾಂಗಲ್ಗೆ ಸಂಬಂಧಪಟ್ಟಿಲ್ಲ, ಬಟ್ ಆದರೆ OM ಕ್ಯಾನ್ ಬಿ ಬಿಲಾಂಗಿಂಗ್ ಟು ಒನ್ ಟ್ರಯಾಂಗಲ್. ಕರೆಕ್ಟಾ? ಸಿಮಿಲರ್ಲಿ ಇದು ಒಂದು ಟ್ರಯಾಂಗಲ್ಗೆ ಬಿಲಾಂಗ್ ಆಗ್ಬೋದು. ಕರೆಕ್ಟಾ? ಅವಾಗ ನನಗೆ ಅವೆರಡು ಮಾಡಿಕೊಂಡ್ರೆ ನನಗೆ MN ಬರುತ್ತೆ, ಒಂದು ಕಾನ್ಸೆಪ್ಟ್. ಓಕೆ, ಸೊ ನಾವು ಈಗ ಈ ಸ್ಮಾಲ್ ಟ್ರಯಾಂಗಲ್ ತಗೋತೀನಿ. ಯಾವುದಪ್ಪ ಅದು? ಇನ್ ಟ್ರಯಾಂಗಲ್ AOM. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು ಅದಕ್ಕೆ. ಇಲ್ಲಿ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಅಂದರೆ ಈ ಕಡೆನೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ದಿಸ್ ಇಸ್ ದ ಟ್ರಯಾಂಗಲ್. ಹೌದಲ್ವಾ?
If this is a triangle, can I apply Pythagoras theorem? Obviously, yes. So, hypotenuse OA square is equal to AM square plus OM square. ಇದೆಷ್ಟಿದು 13/2 ಅಲ್ವಾ ಅವ್ರು ಕೊಟ್ಟಿರೋದು? 13/2 whole square is equal to 6 square plus OM square. So ಇದೇನಿದು 169/4 minus 36 is equal to OM square. Okay. So ನಾವು ಸಿಂಪ್ಲಿಫೈ ಮಾಡಿದ್ರೆ 36 into 4 ಎಷ್ಟು ಬರುತ್ತೆ ನನಗೆ? 6 4s are 24, 2 carry 144. ಕರೆಕ್ಟಾ? 144, 169 divided by 4 is equal to OM square. So 25/4 is equal to OM square. So which is equal to OM is equal to 5/2. Clear? See, my part is to make you understand this. This part ನಿಮ್ಮ ಕ್ಯಾಲ್ಕುಲೇಷನ್ ಅಬಿಲಿಟಿ ಮೇಲೆ ಬಿಟ್ಟಿದ್ದು. ಗೊತ್ತಾಗ್ತಾ ಇದೆಯಾ? ಹೆಂಗ್ ಬಂತು, ಮೈನಸ್ ಹೆಂಗ್ ಮಾಡಿದೆ, ಇದು ಸ್ಕ್ವೇರ್ ರೂಟ್ ಹೆಂಗ್ ತೆಗೆದೆ? ಹೌದು ತಾನೆ? OM square is equal to 25/4 ಆದ್ರೆ ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 25/4? 5/2. ಓಕೆ, ಏನು ಗೊತ್ತಾಯ್ತು ನನಗೆ ಇವಾಗ? ಇದು ಗೊತ್ತಾಯ್ತು. ಕರೆಕ್ಟಾ? ನಾವು ಇದು ಗೊತ್ತಾದ್ರೆ ನಾನೇನು ಮಾಡ್ಬೋದು? ದಿಸ್ ಎಂಟೈರ್ ಥಿಂಗ್ ಮೈನಸ್ ದಿಸ್ ವಿಲ್ ಗಿವ್ ಯು ದಿಸ್ MN. ಸೊ ಈ ಕಾನ್ಸೆಪ್ಟ್ ಅರ್ಥ ಆದರೆ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಆಟೋಮೆಟಿಕಲಿ ಅರ್ಥ ಆಗುತ್ತೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೇನು. ಈಗ ನಾವು ಇನ್ನೊಂದು ಯಾವ ಟ್ರಯಾಂಗಲ್ ತಗೋತೀರಾ? ಇನ್ ಟ್ರಯಾಂಗಲ್ OCN by Pythagoras theorem, OC square is equal to CN square plus ON square. ಓಕೆ, OC ಎಷ್ಟು ಯಾರು ಹೇಳ್ತೀರಾ? 13/2 because it is a radius again. ಸುಮ್ಮನೆ ಅಯ್ಯೋ ಸರ್ OA 13/2 ತೊಗೊಂಡಿದ್ದೀರಾ, OC ಎಷ್ಟರ ತೊಗೊಳ್ಳಿ, ನೀವು ಇಲ್ಲೊಂದು ಇನ್ನೊಂದು ಹಾಕಿದ್ರೆ ಇದು M ಅಂತ ತೊಗೊಂಡ್ರೆ ವಾಟ್ ಈಸ್ OM? 13/2 ರೇಡಿಯಸ್ ಅಷ್ಟೇ, ಅದು ಗೊತ್ತಾಗ್ತಾ ಇದೆಯಾ? ಸೊ ನಾವು 13/2 ಡೈರೆಕ್ಟ್ ಆಗಿ ಬರೀತೀನಿ ಈಗ 169/4. ಓಕೆ, ಇಲ್ಲಿ CN ಸ್ಕ್ವೇರ್ ಎಷ್ಟು? ಇದು 5/2. ಕರೆಕ್ಟಾ? ಸ್ಕ್ವೇರ್ ಮಾಡಿದ್ರೆ 25/4. ಈ ಕಡೆ ತಂದ್ರೆ -25/4. ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ, ಗೊತ್ತಾಯ್ತಾ? ವಿಚ್ ಈಸ್ ಈಕ್ವಲ್ ಟು ON ಸ್ಕ್ವೇರ್. ಸೊ 169 minus 25 ಎಷ್ಟು ನನಗೆ? 144. 144/4 ವಿಚ್ ಈಸ್ ಈಕ್ವಲ್ ಟು ON ಸ್ಕ್ವೇರ್. ಸೊ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ತೆಗೆದ್ರೆ ON is equal to 12/2. ಕರೆಕ್ಟ್? ವಿಚ್ ಈಸ್ ಈಕ್ವಲ್ ಟು 6. ಸೊ ON ಎಷ್ಟು ಬಂತು ನನಗೆ? 6. ಕರೆಕ್ಟಾ? ಸೊ ನಾವು MN ಈಗ ನೋಡಿ ಡಯಾಗ್ರಾಮ್ ಅಲ್ಲಿ MN ಇಸ್ ನಥಿಂಗ್ ಬಟ್ ON minus OM. ಕರೆಕ್ಟಾ? ಫಿಸಿಕಲಿ ಅಲ್ಲೇ ಕಾಣಿಸುತ್ತೆ ನಿಮಗೆ. MN ಇಸ್ ನಥಿಂಗ್ ಬಟ್ OM minus ON minus OM ಮೈನಸ್ ಮಾಡಿ. ಸೊ ON ಎಷ್ಟಿದೆ ನನಗೆ? 6. ಇದೆಷ್ಟು ಬಂದಿತ್ತು ನನಗೆ? 5/2. ಸೊ ಎಷ್ಟು ಬರುತ್ತೆ ಇದು? 12 minus 5 divided by 2, 7/2 which is equal to 3.5. ಇದೆಯಾ ಇಲ್ಲಿ? 3.5. ಕ್ಲಿಯರ್? ಇದೇ ಕಾನ್ಸೆಪ್ಟು. ಈಗ ಸಪೋಸ್ ಸೇಮ್ ಕ್ವಶನ್ ಅನ್ಕೊಳ್ಳಿ, ಈ ತರ ಇತ್ತು ಅಂದ್ರೆ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಾರ್ಡ್ಸ್? ಸೇಮ್ ಕ್ವಶನ್, ಸೇಮ್ ಡೇಟಾ. Now what is the distance between two chords? ಎಷ್ಟು? ಸರ್ ನೀವು ಹೇಳಿದ್ರಾ? ಏನ್ ಮಾಡ್ಬೇಕು ಫಸ್ಟ್ ಅದನ್ನ ಹೇಳಿ. ಈಗ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾರ್ಡ್ಸ್ ಅಂದ್ರೆ ಯಾವ್ದು ಇದರಲ್ಲಿ? MN. ಇಲ್ಲಿ ನನಗೆ ಡಯಾಗ್ರಾಮ್ ನೋಡಿದ್ರೆ ಹೇಳ್ಬೋದು ON minus OM ಮಾಡಿದ್ರೆ MN ಬರುತ್ತೆ. ಇಲ್ಲಿ MN ಬರ್ಬೇಕಂದ್ರೆ ಏನ್ ಬೇಕು ನನಗೆ? OM plus ON. ನೀವು ಅನಲೈಸ್ ಮಾಡ್ಬೇಕು. ಈ ತರದ್ದು ಡಯಾಗ್ರಾಮ್ ವಿತ್ ಡಯಾಗ್ರಾಮ್ ಕೊಡ್ತಾ ಇದ್ದೀನಿ ನಾನು. OM plus ON ಇದೇ ಡಯಾಗ್ರಾಮು. ಇದನ್ನೇ ಜಸ್ಟ್ ಅಪೋಸಿಟ್ ಸೈಡ್ ಆಫ್ ದ ಡಯಾಮೀಟರ್ ಅಂತ ಕೊಟ್ರೆ ಸಿಮಿಲರ್ ಪ್ರೂಫ್. ಜಸ್ಟ್ MN is equal to OM plus ON. ಸೊ OM ಎಷ್ಟಿತ್ತು ನನಗೆ ಇಲ್ಲಿ? OM 5/2 ಇತ್ತು. ಇಲ್ಲಿ ಎಷ್ಟಿತ್ತು ನನಗೆ? 6. ಸೊ 2.5 plus 6 which is equal to 8.5. ಗೊತ್ತಾಯ್ತಾ? ಸಿ ಇದು ಒಂದು ಮಾಡಿದೀವಿ, ಇನ್ನೊಂದು ಸ್ವಲ್ಪ ನೀವೇ ಒಂದು ಲೆವೆಲ್ ಹೋಗಿ ತಿಳ್ಕೊಂಡ್ಬಿಡ್ಬೇಕು. ಕ್ಲಿಯರ್? ಅರ್ಥ ಆಯ್ತಾ? ಸಮಥಿಂಗ್ ಸಿಮಿಲರ್ ಟು ದಟ್. ಓಕೆ, ನಾವು ಇದು 90 ಡಿಗ್ರಿ, ಇದು 90 ಡಿಗ್ರಿ ಆ್ಯಂಡ್ ಟೂ ಕಾರ್ಡ್ಸ್ ಪರ್ಪೆಂಡಿಕ್ಯುಲರ್ ಇದೆ. ಇಲ್ಲಿ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಅದು ಇಲ್ಲಿ ಕೇಳಿಲ್ಲ, ನಾನು ಸುಮ್ಮನೆ ಕೇಳ್ತೀನಿ. AB ಮತ್ತು CD ಹೆಂಗಿರುತ್ತೆ? ವೆರಿ ಗುಡ್, ದೇ ವಿಲ್ ಬಿ ಪ್ಯಾರಲಲ್. ಕೊಟ್ಟಿದ್ದಾರೆ ಅವರೇ? ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿಲ್ಲದೆ ಹೋದ್ರೂ ಇಟ್ ಈಸ್ ಪ್ಯಾರಲಲ್. ವೈ? ಬಿಕಾಸ್ ಇದು 90 ಇದು 90 ಆದರೆ
ಏನಾಗುತ್ತೆ ಇದು co-interior corresponding angle ಇದು 90 ಆಗುತ್ತೆ ಅಲ್ವಾ. ಸೊ ಅಬ್ವಿಯಸ್ಲಿ ಇಟ್ ಶುಡ್ ಬಿ ಪ್ಯಾರಲಲ್. ಓಕೆ, ಈಗ ಇಲ್ಲಿ ಡಿಟರ್ಮೈನ್ ದ ಲೆಂತ್ ಆಫ್ ಪಿ ಕ್ಯೂ. ಸೇಮ್ ಅವಾಗಲೇ ಮಾಡಿದ್ನಲ್ವಾ ನಾನು, ಇವಾಗ ಇದನ್ನ ಮಾಡ್ಬೇಕು. ಏನು ಮಾಡ್ಬೇಕು ಇವಾಗ, ಯು ಹ್ಯಾವ್ ಟು ಫೈಂಡ್ ಒ ಪಿ, ಯು ಹ್ಯಾವ್ ಟು ಫೈಂಡ್ ಒ ಕ್ಯೂ, ಆ್ಯಡ್ ದಟ್. ಈಗ ಸುಮ್ಮನೆ ಈ ಕಡೆ ಡ್ರಾ ಮಾಡಿಕೊಂಡ್ರೆ ಓಕೆ. In the given figure, AB and two parallel chords with center O and radius 5 cm. Radius ಎಷ್ಟಿದೆ 5. AB is 8 cm. If AB is 8 cm, ಇದೆಷ್ಟಿರುತ್ತೆ 4. ಇದೆಷ್ಟಿರುತ್ತೆ 4. If this is 5, if this is 4, ಇದೆಷ್ಟಿರುತ್ತೆ 3. Pythagorean triplet. 5. Then this is CD 6 ಆದ್ರೆ, then this will be 3, this will be 3, then this will be 4. Correct? So what is the distance between the two parallel chords? 7 cm. ಇದನ್ನು ಒಂದೇ ಸೈಡ್ ಇದ್ದಿದ್ರೆ ಎಷ್ಟಿರ್ತಾ ಇತ್ತು? ಎರಡು ಕಾರ್ಡ್ಸ್ ಒಂದೇ ಸೈಡ್ ಇದ್ದಿದ್ರೆ ಸೇಮ್ ಡಾಟಾಗೆ ಏನಿರ್ತಾ ಇತ್ತು ಆನ್ಸರ್? ಡಿಸ್ಟೆನ್ಸ್ ಬಿಟ್ವೀನ್ ಟು ಕಾರ್ಡ್ಸ್ ಲಾಸ್ಟ್ ಏನ್ ಮಾಡಿದ್ವಿ ನಾವು? 1 ಸಿ ಆ ಕಡೆ ಈ ಕಡೆ ಇದ್ರೆ ಆ್ಯಡ್ ಮಾಡ್ತೀವಿ, ಎರಡು ಒಂದೇ ಸೈಡ್ ಇದ್ರೆ ಡಿಫ್ರೆನ್ಸ್ ಮಾಡ್ತೀವಿ ಅಷ್ಟೇ. ದಟ್ಸ್ ಆಲ್. ಕ್ಲಿಯರ್? ಆವಾಗಲೇ ಮಾಡಿದ್ದು, ಇವಾಗ ನೀವು ಅದು ಬರಬೇಕು ಸ್ಪಾಂಟೇನಿಟಿ. ಕ್ಲಿಯರಾ? ಡೌಟ್ ಇದೆಯಾ? ಓಕೆ, ಟೈಮ್ ತಗೊಂಡು ನೀವೇ ಮಾಡಿ ನೋಡೋಣ. ಜಸ್ಟ್ ಟ್ರೈ ದಿಸ್ ಔಟ್. ಏನೇನು ಕಾನ್ಸೆಪ್ಟ್ ಬರ್ಬೋದು ಇಲ್ಲಿ? ಏನು ಕಾನ್ಸೆಪ್ಟ್ ಬರ್ಬೋದು? ಫಸ್ಟು ಏನು ಕಾನ್ಸೆಪ್ಟ್ ಡಯಾಗ್ರಾಮ್ ಏನು? ಟ್ಯಾಂಜೆಂಟ್ ಬರ್ಬೋದು, ಆರ್ಕ್ ಬರ್ಬೋದು, ಹೌದಲ್ವಾ? ಸೊ ಆ ಬೇಸಿಸ್ ಮೇಲೆ ಇವಾಗ ಅಪ್ಲೈ ಮಾಡಿ. ಓಕೆ, ಸೊ ನಾವು ಇನ್ ದ ಗಿವನ್ ಫಿಗರ್ ಎ ಪಿ ಅಂಡ್ ಬಿ ಪಿ ಆರ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಇಫ್ ಎ ಪಿ ಬಿ, ಓಕೆ, ಎ ಪಿ ಬಿ ಇಸ್ ಈಕ್ವಲ್ ಟು 62 ಡಿಗ್ರಿ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಲ್ಲಿಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೆ. If you remember, you should be able to answer this directly. ಇದು 62. ಓಕೆ, ಇದು ಎಷ್ಟಿರುತ್ತೆ? ಇದು ಕೇಳಿದೆ ನಾನು, ಈ ತರ ಇದ್ದಾಗ ಹಿಂಗೆ ಇರುತ್ತೆ ಅಂತ. 180, because tangent and radius will be 90 degree. This will be 90 degree. Done. So these two will be supplementary. ಹೇಳಿದೆ ನಾನು, ಅದು ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಇಫ್ ಯು ಲುಕ್ ಅಟ್ ಮೈ ಸ್ಲೈಡ್. ಸೊ ಇದು 62 ಆದರೆ ಇದೆಷ್ಟಿರುತ್ತೆ ನನಗೆ? 118. ಓಕೆ, ನನಗೆ ಅವ್ರಿಗೆ ಹೇಳಿರೋದೇನು ಇವಾಗ? ಎ ಕ್ಯೂ ಬಿ. ನಾವು ಹೇಳಿ ನೋಡೋಣ ಎ ಕ್ಯೂ ಬಿ ಎಷ್ಟಿರುತ್ತೆ ಅಂತ. ಇವಾಗ ಹೇಳಿ. ಹೇಳಿ. ನೋಡಿ, if this is an arc is subtending angle at the center and the same arc is subtending angle on the circumference. ಹೌದು ತಾನೆ? Then this will be half of the center angle, ಅಥವಾ center angle will be double of this angle. ಎಷ್ಟಾಯ್ತು ಅದು? 59. That's all. This will be the answer. 50. Clear? 59. ಏನೇನು ಎಕ್ಸ್ಪ್ಲೇನ್ ಮಾಡಿದ್ವಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ವಿ, ಸರ್ಕಲ್ಸ್ ಇಂದ ಹಿಡಿದು ಪ್ರಾಪರ್ಟೀಸ್ ಇಂದ ಹಿಡಿದು ಆಲ್ಮೋಸ್ಟ್ ವಿ ಹ್ಯಾವ್ ಕವರ್ಡ್ ಪ್ರಾಬ್ಲಮ್ಸ್ ಆನ್ ದೋಸ್ ಮೇಜರ್ ಡಿಸ್ಕಷನ್ಸ್ ವಾಟ್ ವಿ ಹ್ಯಾಡ್ ಟುಡೇ. Okay, so maybe what you have to do is like you have to take out your previous papers, try solving more number of problems. Okay, so if there is any doubts, maybe I'll be able to help you out in coming classes. Okay, yeah, I think taught in regular theory class the same problems has been already done. Okay, so thank you.